ಕೂಡಿಗೆ ಸಮೀಪದ ಹೆಗ್ಗಡಳ್ಳಿಯ ಶ್ರೀ ಶನೀಶ್ವರ ಸನ್ನಿಧಿ ತನ್ನ ವಿಶೇಷ ಕಾಣಿಕದಿಂದ ಭಕ್ತ ಮಹಾಶಯರನ್ನು ಸೆಳೆಯುತ್ತಿದೆ. ಶನೀಶ್ವರನನ್ನು ನಂಬಿ ಬಂದ ಭಕ್ತರು ಮತ್ತೆ ಬರಿಗೈಲಿ ಬಂದ ಉದಾಹರಣೆಗಳಿಲ್ಲ ಎಂಬುದು ಇಂದಿಗೂ ಹೆಚ್ಚುತ್ತಲೇ ಇರುವ ಸಾವಿರಾರು ಭಕ್ತಾದಿಗಳ ನಂಬಿಕೆ. ಶನಿವಾರ ಕ್ಷೇತ್ರದಲ್ಲಿ ಶನೀಶ್ವರ ಜಯಂತಿಯ ವಾರ್ಷಿಕ ವಿಶೇಷ ಪೂಜೋತ್ಸವ ಮತ್ತು ರಥೋತ್ಸವ ವಿಜೃಂಭಣೆಯಿಂದ ನೆರವೇರಿತು. ಬೆಳಿಗ್ಗೆಯಿಂದಲೇ ಭಕ್ತರು ಪೂಜಾ ಕಾರ್ಯದಲ್ಲಿ ಪಾಲ್ಗೊಂಡು ಶನೀಶ್ವರನ ದರ್ಶನ ಪಡೆದು ಅನ್ನಪ್ರಸಾದ ಸ್ವೀಕರಿಸಿ ರಥೋತ್ಸವದಲ್ಲಿ ಪಾಲ್ಗೊಂಡು ಪುನೀತರಾದರು. ಹೆಗ್ಗಡಳ್ಳಿಗೂ ಧರ್ಮಸ್ಥಳ ಕ್ಷೇತ್ರಕ್ಕೂ ಹಿಂದಿನಿಂದಲೂ ಅವಿನಾಭಾವ ಸಂಬಂಧವಿದೆ ಎನ್ನುತ್ತಾರೆ ದೇವಾಲಯದ ಟ್ರಸ್ಟ್ ಪ್ರಮುಖರು. ಧರ್ಮಸ್ಥಳದ ಹೆಗ್ಗಡೆ ಕುಟುಂಬಸ್ಥರು ವಾಸವಿದ್ದ ಊರೇ ಕ್ರಮೇಣ ಹೆಗ್ಗಡೆಹಳ್ಳಿ ಆಯ್ತಂತೆ. ಇದಕ್ಕೆ ಪುಷ್ಟಿ ನೀಡುವಂತೆ ಧರ್ಮಸ್ಥಳದ ಕ್ಷೇತ್ರ ಪಾಲಕ ಅಣ್ಣಪ್ಪ ಸ್ವಾಮಿಯು ಶನೀಶ್ವರನ ಸನ್ನಿಧಿಯಲ್ಲಿ ಸ್ಥಾನ ಪಡೆದಿದ್ದಾನೆ. ಅಷ್ಟೇ ಅಲ್ಲ, ವಾರ್ಷಿಕವಾಗಿ ಅಣ್ಣಪ್ಪ, ಪಂಜುರ್ಲಿ, ಗುಳಿಗ ಮತ್ತು ಚಾಮುಂಡಿ ದೈವ ಕೋಲಗಳು ಸನ್ನಿಧಿಯಲ್ಲಿ ನಡೆಯುತ್ತಾ ಬರುತ್ತಿವೆ. ಶನೀಶ್ವರ ಸನ್ನಿಧಿಯಲ್ಲಿ ಸ್ಥಳೀಯವಾಗಿ ಅನೇಕ ಕಟ್ಟುಪಾಡುಗಳನ್ನು ಆಚರಿಸಲಾಗುತ್ತದೆ. ಮಹಿಳೆಯರಿಗೆ ಸನ್ನಿಧಿಯ ಒಳಾಂಗಣಕ್ಕೆ ಪ್ರವೇಶವಿಲ್ಲ. ಪುರುಷರು ಸಮೀಪದ ಹೊಳೆಯಲ್ಲಿ ಮಿಂದು ಶುದ್ಧರಾದ ಬಳಿಕವಷ್ಟೇ ಒಳಾಂಗಣ ಪ್ರವೇಶಿಸಬಹುದು. ಶನೀಶ್ವರನ ಅಪ್ರತಿಮ ಭಕ್ತಿಯಾಗಿದ್ದ ಯಲ್ಲೂಬಾಯಿ ಎಂಬವರು ಸನ್ನಿಧಿಗೆ ಮೈಲಿಗೆಯಾಗದಂತೆ ಅತ್ಯಂತ ಶ್ರದ್ಧೆಯಿಂದ ಪೂಜೋತ್ಸವಗಳನ್ನು ನಡೆಸಿಕೊಂಡು ಬರುತ್ತಿದ್ದರಂತೆ. ಕಾಲಾನಂತರ ಅವರ ಪುತ್ರ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಸ್ಎನ್ ರಾಜಾರಾವ್ ಕುಟುಂಬಸ್ಥರು ಅನಂತರ ಅವರ ಪುತ್ರರು ಸೇರಿ ಟ್ರಸ್ಟ್ ಮೂಲಕ ದೇವಾಲಯದ ಕೈಂಕರ್ಯಗಳನ್ನು ಅದೇ ಶ್ರದ್ಧಾ ಭಕ್ತಿಯಿಂದ ನಡೆಸಿಕೊಂಡು ಬರುತ್ತಿದ್ದಾರೆ. ಎಲ್ರಿಗೂ ನಮಸ್ಕಾರ. ಮತ್ತು ಮೊದಲನಾಗಿ ಈ ವೈಶಾಖ ಅಮಾವಾಸ್ಯೆಯಲ್ಲಿ ಬರುವಂಥ ಶನೀಶ್ವರ ಸ್ವಾಮಿಯ ಜಯಂತಿಯ ದಿವಸ ಎಲ್ಲ ಸಕಲ ಬಂಧು ಬಾಂಧವರಿಗೆ ಭಗವತ್ ಭಕ್ತರಿಗೆ ಎಲ್ರಿಗೂ ಹಾರ್ದಿಕ ಶುಭಾಶಯಗಳು. ಯಾಕೆಂದರೆ ಇದು ಇವತ್ತಿನ ಅಮಾವಾಸ್ಯೆ ಬರುವಂಥದ್ದು ಭಾಳ ವಿಶೇಷ. 13 ವರ್ಷಕ್ಕೊಮ್ಮೆ ಬರುವಂಥ ಅಮಾವಾಸ್ಯೆ ಇವತ್ತು ಶನಿವಾರದವೇ ಬಂದಿದೆ. ಇದು ವರ್ಷಕ್ಕೊಮ್ಮೆ ವೈಶಾಖ ಅಮಾವಾಸ್ಯೆಯಲ್ಲಿ ನಾವು ಭಾಳ ವಿಜೃಂಭಣೆಯಿಂದ ನೆರವೇರಿಸ್ತೇವೆ. ಆದರೆ ಈ ಸಲ ಮಾಧ್ಯಮಗಳ ಮುಖಾಂತರ ಮತ್ತು ಬೇರೆ ಮೀಡಿಯಾ ಮುಖಾಂತರ ಬಹುಚಕ ಭಕ್ತರನ್ನೆಲ್ಲ ತಲುಪಿದೆ. ಇವತ್ತು ಏನಂತ ಹೇಳಿದ್ರೆ ಬೆಳಿಗ್ಗೆ ನಾವು 6 ಗಂಟೆಗೆ ಪಂಚಗವ್ಯ ಪುಣ್ಯದಿಂದ ಶುರು ಮಾಡಿ ಮಹಾಗಣಪತಿ ಯಾಗ ಮಾಡಿ ಸಗ್ರಾಹಕ ಶನಿಶಾಂತಿ ಹೋಮ ಮಾಡಿ ಹಾಗೆ ಇಲ್ಲಿ ಪರಿವಾರ ದೈವರುಗಳಿಗೆಲ್ಲ ವಿಶೇಷವಾದ ಪೂಜೆ ಅಲಂಕಾರ ಮಾಡಿಕೊಂಡು ಮತ್ತು ಸ್ವಾಮಿ ಶನಿದೇವರಿಗೆ ವಿಶೇಷವಾದ ಪೂಜೆಯನ್ನು ಇವತ್ತು ನೆರವೇರಿಸ್ತೇವೆ. ಈಗ ಮಧ್ಯಾಹ್ನ ನಂತರ ನಾವು 3-4 ಗಂಟೆಗೆ ಸ್ವಾಮಿಯ ರಥೋತ್ಸವ ಮಾಡಲಿಕ್ಕೆ ಉಂಟು. ರಥವನ್ನು ಹೇಳ್ಕೊಂಡು ಹೋಗಿ ಆಮೇಲೆ ಹೊಳೆಗೆ ಸ್ವಾಮಿಯನ್ನು ಕೊಂಡೋಗಿ ಅಲ್ಲಿ ಜಳಕಾಭಿಷೇಕ ಮಾಡಿಕೊಂಡು ಬಂದು ಮತ್ತೆ ರಂಗಪೂಜೆಗೆ ಕೂತ್ಕೊಳ್ತಾರೆ. ಸೊ ರಂಗಪೂಜೆಯನ್ನು ನೆರವೇರಿಸ್ತಾರೆ. 60 ವರ್ಷಗಳಿಂದ ಇಲ್ಲಿ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದಂಥ ಅಮ್ಮ ಶ್ರೀಮತಿ ಯಲ್ಲೂಬಾಯಿ ಅಂತ ಇದ್ದಾರಲ್ಲ, ಅವರು ಬಹಳ ನಿಷ್ಠೆಯಿಂದ ಬಹಳ ಶುದ್ಧದಿಂದ ಮಾಡಿದಂಥ ಈ ಒಂದು ಇದು ಕ್ರಮ ಏನಂತ ಹೇಳಿದರೆ, ಯಾವುದೇ ಸ್ವಾಮಿಗೆ ಶನಿದೇವರಿಗೆ ಯಾವುದೇ ಆದಂಥ ಒಂದು ಇದಾಗಬಾರ್ದು, ಯಾವುದು ಅಶೌಚ ಆಗಲಿ ಯಾವುದು ಆಗಬಾರ್ದು ಅಂತ ಒಂದು ಮೈಲಿಗೆ ಶೌಚ ಅದು ವಿಶೇಷವಾಗಿ ಸ್ವಾಮಿಗೆ ಆಗಬಾರ್ದು ಅಂತ ಹೇಳಿಕೊಂಡು ಆ ರೀತಿಯಿಂದ ಅವರು ನಡೆಸ್ಕೊಂಡು ಬಂದಿದ್ದಾರೆ. ಅದೇ ಪರಂಪರೆಯನ್ನು ನಾವು ಮುಂದುವರಿಸಿಕೊಂಡಿದ್ದೇವೆ. ಕಾಲಘಟ್ಟದಲ್ಲಿ ಬದಲಾವಣೆ ಆಗ್ಬೋದು, ಇಲ್ಲ ಅಂತೆಲ್ಲ ಹೇಳಲಿಕ್ಕಾಗೋದಿಲ್ಲ. ಯಾಕೆಂದರೆ ಬೇರೆ ಕಡೆ ಮೊದಲು ಹೇಗಿತ್ತು ಅಂತ ಹೇಳಿದರೆ, ಇಲ್ಲಿ ಯಾವುದಾದ್ರು ಜನನ ಮರಣದ ಸೂತಕ ಇದ್ದರೆ ಅದು 48 ದಿವಸ ಅಂತ ಇತ್ತು. ಈಗೇನಾಗಿದೆ ಅಂತ ಹೇಳಿದರೆ, ನಾವು ಅದಕ್ಕೆ ಅವರು ಅಣ್ಣಪ್ಪ ಸ್ವಾಮಿಯ ಅನುಮತಿ ತಗೊಂಡುಕೊಂಡು ಇಲ್ಲಿ ಕ್ಷೇತ್ರಾಧಿಪತಿಯಾಗಿ ಸ್ವಾಮಿ ಇದ್ದರೆ ಸಹ ಕ್ಷೇತ್ರ ಪಾಲಕನಾಗಿ ಧರ್ಮಸ್ಥಳದಲ್ಲಿ ಹೇಗೆ ಅಣ್ಣಪ್ಪ ಇದ್ದಾನೆ ಅದೇ ರೀತಿಯಲ್ಲಿ ಅಣ್ಣಪ್ಪನ ನಿಂತುಕೊಂಡು ಮಾಡ್ತಾ ಇದ್ದಾರೆ. ಅಣ್ಣಪ್ಪ ಸ್ವಾಮಿಯ ವರ್ಷಾವಧಿ ಕೋಲಗಳು ಇಲ್ಲಿ ನಡೀತಾ ಉಂಟು. ಅಣ್ಣಪ್ಪನಿಗೆ, ಕಲ್ಲುಟ್ಟಿಗೆ, ಪಂಜುರ್ಲಿಗೆ, ಹಾಗೆ ಗುಳಿಗ, ಚಾಮುಂಡಿಗೆ ನಡೀತಾ ಉಂಟು. ಸೊ ಅಣ್ಣಪ್ಪನ ಅನುಮತಿ ತಗೊಂಡು ನಾವು ಈಗ 48 ದಿವಸ ಬದಲು 16 ದಿವಸಕ್ಕೆ ಮಾಡಿಕೊಂಡಿದ್ದೇವೆ. ಯಾಕೆಂದರೆ ಬೇರೆ ಕ್ಷೇತ್ರಗಳಲ್ಲಿ ನೀವು 16 ದಿವಸಕ್ಕೆ ಹೋಗ್ಬೋದು, ಇಲ್ಲಿ 48 ಇತ್ತು. ಈಗ ಸ್ವಲ್ಪ ಬದಲಾವಣೆ ಮಾಡಿ ನಮಗೆ ಒಪ್ಪಿಗೆ ಸಿಕ್ಕಿದ ಕಾರಣ ನಾವು 16 ದಿವಸಕ್ಕೆ ಹೋಗ್ಬೋದು. ಸೊ ಇದೊಂದು ಕ್ರಮ. ಮತ್ತು ಇನ್ನೊಂದು ಹೇಳಿದರೆ, ಮುಟ್ಟಾದ ಹೆಂಗಸರು ಇಲ್ಲಿ 10 ದಿವಸ ಬರಲಿಕ್ಕೆ ಇಲ್ಲ. ಮೊದಲಿನಲ್ಲೂ ಕಾರ್ಯಕ್ರಮ ಇಲ್ಲ. ಈಗ ಏನಂತ ಹೇಳಿದರೆ, ಹೆಂಗಸರುಗಳು ಒಳಗಡೆ ಪ್ರವೇಶ ಇಲ್ಲ. ಗಂಡಸರು ಹೊಳೆಯಲ್ಲಿ ಹೋಗಿ ಸ್ನಾನ ಮಾಡಿ ಬಿಳಿ ಪಂಚೆ ಧರಿಸಿಕೊಂಡು ಬರಬೇಕು.
ಇದು ಏಕೆ ಏನು ಅಂತ ಹೇಳಿದ್ರೆ ಭಕ್ತರೇ ಅದನ್ನು ವಿಶ್ಲೇಷಣೆ ಮಾಡಬೇಕು, ಯಾಕಾಗಿ ಸ್ವಾಮಿ ಹೇಳ್ತಾ ಇದ್ದಾನೆ ಅಂತ ಹೇಳ್ಕೊಂಡು. ಯಾಕಂದರೆ ಅವರವರ ಅಂತರಂಗದಲ್ಲಿ ಬರುವಂಥ ಶುದ್ಧ ಮತ್ತು ಇದನ್ನು ಮಾಡಿಕೊಂಡು ಭಕ್ತಿಗೋಸ್ಕರ ಸ್ವಾಮಿ ಒಲಿಯುವುದು ವಿನಃ ಬೇರೆ ಯಾವುದಕ್ಕೂ ಅಲ್ಲ. ಸೊ ಆ ರೀತಿ ನಡೆದುಕೊಂಡು ಹೋಗ್ತಾ ಉಂಟು ಇಲ್ಲಿ. ಕೊಡಗಿನಲ್ಲಿ ಸಣ್ಣ ಪುಟ್ಟ ಶನೀಶ್ವರ ಮಂದಿರಗಳಿದ್ದರೂ ಹೆಗ್ಗಡಹಳ್ಳಿ ಕ್ಷೇತ್ರವು ತನ್ನ ಕಾರಣಿಕದಿಂದ ಭಕ್ತರ ಅಪ್ರತಿಮ ನಂಬಿಕೆ ನಡವಳಿಕೆಗಳಿಂದ ಮತ್ತು ಪೂರ್ಣ ಪ್ರಮಾಣದ ದೇವಾಲಯವಾಗಿ ಗಮನ ಸೆಳೆಯುತ್ತಿದೆ. ಕೊಡಗು ಮಾತ್ರವಲ್ಲದೆ ದಕ್ಷಿಣ ಕನ್ನಡ ಮತ್ತಿತರ ಜಿಲ್ಲೆಗಳ ಅಸಂಖ್ಯ ಭಕ್ತರು ಇಲ್ಲಿನ ಉತ್ಸವದಲ್ಲಿ ಪಾಲ್ಗೊಂಡು ಶ್ರದ್ಧೆ ಮರೆಯುತ್ತಿದ್ದಾರೆ. ಈ ಬಗ್ಗೆ ದೇವಾಲಯ ಟ್ರಸ್ಟ್ ಮುಖ್ಯಸ್ಥರಾದ ಸುನಿಲ್ ರಾಜಾರಾವ್ ಚಿತ್ತಾರದೊಂದಿಗೆ ಮಾತನಾಡಿದ್ದಾರೆ. ಕುಶಲನಗರ ತಾಲೂಕು ಕೂಡಿಗೆ ಹೆಗ್ಡಹಳ್ಳಿ ಗ್ರಾಮದಲ್ಲಿ ಶನೇಶ್ವರ ಜಯಂತಿ ಪ್ರತಿ ವರ್ಷದಂತೆ ಅಮಾವಾಸ್ಯೆ ದಿನ ನಡೀತಿದೆ. ಸಾವಿರಾರು ಭಕ್ತರು ಹೊರ ಜಿಲ್ಲೆಗಳಿಂದ ಬಂದು ದೇವರ ದರ್ಶನ ಪಡೆದು ಪುನೀತರಾಗ್ತಾರೆ. ಅದೇ ಥರ ಬೆಳಗಿಂದ ಗಣಪತಿ ಹೋಮಗಳು, ಶನಿಶಾಂತಿ ಹೋಮಗಳು, ಎಲ್ಲ ದೇವರುಗಳಿಗೆ ಪೂಜೆ ಪುರಸ್ಕಾರ ಎಲ್ಲ ನಡೆದು ಸಂಜೆ 4 ಗಂಟೆಗೆ ರಥೋತ್ಸವ ಆಗ್ತದೆ. ರಥೋತ್ಸವ ಆಗಿ ಹೊಳೆಯಲ್ಲಿ ಉತ್ಸವ ಹೋಗಿ ಹೊಳೆಯಿಂದ ಬಂದು ಪುನಃ ಸಂಜೆ ರಂಗಪೂಜೆ ನಡೆಯುತ್ತದೆ. ಅದೇ ಥರ ಪ್ರತಿ ವರ್ಷ ನಡ್ಕೊಂಡು ಇದೆ. ಇದು ಧರ್ಮದರ್ಶಿಗಳಾದವರು ಮೊದಲು ಎಲ್ಲುಬಾಯಮ್ಮ ಅವರೇ ಒಂದು 65 ವರ್ಷಗಳಿಂದ ಹಿಂದೆಯಿಂದ ನಡೆಸ್ಕೊಂಡು ಬರ್ತಾಯಿದ್ದಾರೆ. ಅವರಿಗೆ 2 ವರ್ಷ ಆಯಿತು, ಅವರು ಸ್ವರ್ಗಸ್ಥ ಆಗಿ 2 ವರ್ಷ ಆಯಿತು. ಅವ್ರ ನಂತರ ಶನೇಶ್ವರ ಟೆಂಪಲ್ ಟ್ರಸ್ಟ್ ಅಂತ ಅವರ ಕುಟುಂಬಸ್ಥರು ಮಾಡಿ ಮತ್ತು ಭಕ್ತರ ವೃಂದದವ್ರು ಮಾಡಿ ಪೂಜೆ ನಡೆಸ್ಕೊಂಡು ಬರ್ತಾಯಿದ್ದಾರೆ. ಇಲ್ಲಿ ತುಂಬ ಮಡಿ ಶುದ್ಧದಿಂದ ಪಂಚೆ ಟವಲ್ಲು ವಸ್ತ್ರ ಇದರಲ್ಲಿ ಬರಬೇಕಿಲ್ಲಿ, ಯಾಕೆಂದರೆ ಇಲ್ಲಿ ಒಳಗೆ ಹೋಗಿ ಸ್ನಾನ ಮಾಡೇ ಬರಬೇಕು, ಅಷ್ಟು ಮಡಿ ಶುದ್ಧದಿಂದ ಇಟ್ಟಿದ್ದಾರೆ. ಸಾವಿರಾರು ಜನ ಬಂದು ಇವತ್ತು ದರ್ಶನ ಪಡೆದು ದೇವರ ಇಷ್ಟಾರ್ಥಗಳನ್ನ ಅವರಿಗೆ ಕೋರಿಕೆ ಮಾಡಿ ಹೋಗಿದ್ದಾರೆ. ಈ ಥರ ಇದೆ ಈ ಸ್ಥಳದ ಮಹಿಮೆ. ಏನಾದ್ರು ತಿಳಿಬೇಕು ಅಂದರೆ ಭಕ್ತಾದಿಗಳು ಬಂದು ಅವರೇ ಒಂದು ಪರೀಕ್ಷೆ ಮಾಡಬೇಕಿಲ್ಲಿ. ಯಾಕೆಂದರೆ ನಾವೇ ವಿಶೇಷ ಪೂಜೆ ಶನಿವಾರ ಬುಧವಾರ ಇರ್ತದೆ, ಅನ್ನದಾನ ಇರ್ತದೆ. ಪ್ರತಿ ಬುಧವಾರ ಶನಿವಾರ ಅನ್ನದಾನ ಇರ್ತದೆ ಭಕ್ತಾದಿಗಳಿಗೆಲ್ಲ, ಆಯಿತಾ. ಇಲ್ಲಿ ಏನೇ ವಿಚಾರಗಳು ಏನೋ ಇದ್ದರೆ ಈ ಕ್ಷೇತ್ರಕ್ಕೆ ಬಂದು ನೀವು ಅದನ್ನು ಪರೀಕ್ಷೆ ಮಾಡಿ ನೋಡಿ ತಿಳ್ಕೊಬೋದು. ಯಾಕೆಂದರೆ ನಾವು ಈ ಕ್ಷೇತ್ರ ಆದ್ದರಿಂದ ನಾವೇನು ಹೇಳೋದು ಅದು ಇದಿಲ್ಲ, ನಿಮಗೆ ಆದ ಒಂದು ಅನುಭವ ಆಗಬೇಕು ಇಲ್ಲಿಗೆ ಬಂದು, ಆಯಿತಾ. ಕೊಡಗಿನಲ್ಲಿ ತುಂಬ ದೇವಸ್ಥಾನ, ಸಣ್ಣ ಪುಟ್ಟ ದೇವಸ್ಥಾನ ಇರೋದು. ಇಲ್ಲಿ ರಥೋತ್ಸವ ನಡೆಯುವಂಥ ಸ್ಥಳ ಇರೋದು ಕೊಡಗು ಜಿಲ್ಲೆಯಲ್ಲಿ ಇದೊಂದೇ ಸ್ಥಳ. ಕೂಡಿಗೆ ಹೆಗ್ಡಹಳ್ಳಿ ಗ್ರಾಮದಲ್ಲಿ ಕುಶಲನಗರ ತಾಲೂಕಲ್ಲಿ ಇದೊಂದೇ ಸ್ಥಳ ಕೊಡಗು ಜಿಲ್ಲೆಯಲ್ಲಿ. ಈ ರಥನ 2012ರಲ್ಲಿ ಕುಮಾರಕೃಪಾ ಹೋಟೆಲ್ ಮಾಲೀಕರಿದ್ದಾರೆ, ಕುಕ್ಕೆ ಸುಬ್ರಹ್ಮಣ್ಯ ಇದ್ದಾರೆ. ಅವ್ರಿಗೆ 16 ವರ್ಷ ಮಕ್ಕಳಿತ್ತಿಲ್ಲ. ಮಕ್ಕಳಿಲ್ಲದ ಕಾರಣ ಅವ್ರಿಗೆ ಈಗ ಸ್ವಾಮಿ ಕ್ಷೇತ್ರಕ್ಕೆ ಬಂದು ಮಕ್ಕಳಾದ ಹರಕೆ ಮಾಡ್ಕೊಂಡು ಮಕ್ಕಳಾದ ಮೇಲೆ ಅವರು ರಥನ ಇಲ್ಲಿಗೆ ಅರ್ಪಣೆ ಮಾಡಿದ್ದಾರೆ. 2012ರಿಂದ ಇವತ್ತುವರೆಗೂ ರಥೋತ್ಸವ ಮೇ ತಿಂಗಳು ಇಲ್ಲ ಜೂನ್ ಮೊದಲನೇ ವಾರದಲ್ಲಿ ಪ್ರತಿ ಶನೇಶ್ವರ ಜಯಂತಿ ದಿನ ಪ್ರತಿ ವರ್ಷ ನಡ್ಕೊಂಡು ಬರ್ತಾಯಿದೆ. ಅವ್ರಿಗೆ ಇಲ್ಲಿ ಬಂದ ಮೇಲೆ ಒಂದು ಹೆಣ್ಣುಮಗು ಆಯಿತು ವನಜಾಕ್ಷಿ ಅಂತ, ಅವರು ಬಂದು ಸೇವೆ ಎಲ್ಲ ಮಾಡಿ ಹೋಗ್ತಾ ಇರ್ತಾರೆ. ಇದು ವಿಶೇಷ, ಇಲ್ಲಿ ರಥೋತ್ಸವದ ವಿಶೇಷ ಆ ಥರ. ಇದು ನಾವು ಗೊತ್ತಿಲ್ಲ. ಹಿಂದೆ ಸುಮಾರು ಒಂದು 900 ವರ್ಷದ ಹಿಂದೆ ಇತಿಹಾಸದಲ್ಲಿ ಇದು ಹೆಗ್ಡಹಳ್ಳಿ ಅಂತ ಬರೋಕ್ಕೆ ಕಾರಣ ಹೆಗ್ಡೆಯವರ ಇದ್ದ ಸ್ಥಳ ಅನ್ನೋದೊಂದು ಪ್ರತೀತಿ ಅದು. ಬಟ್ ನಮಗೆ ಯಾರಿಗೂ ಗೊತ್ತಿಲ್ಲ. ನಮ್ಮ ಅಜ್ಜ ಅಜ್ಜಿ ಹಿಂದೆ ಇದ್ದವರೆಲ್ಲ ಹೇಳ್ತಿದ್ದಿದ್ದು ಇದು ಧರ್ಮಸ್ಥಳ ಸಂಸ್ಥಾನಕ್ಕೆ ಸೇರಿದ ಜಾಗ ಇದು ಎಲ್ಲ, ಈ ಹೆಗ್ಡಹಳ್ಳಿ ಅನ್ನೋದು. ಅದಕ್ಕೆ ಹೆಗ್ಡಹಳ್ಳಿ ಅನ್ನೋದು ಬಂತು ಅನ್ನೋದು ಒಂದು ಪ್ರತೀತಿ ಇದೆ. ಅದು ನಾವು ಹಿರೀಕರು ಹೇಳಿ ತಿಳ್ಕೊಂಡಿದ್ದು, ಬಟ್ ನಮಗೆ ಗೊತ್ತಿಲ್ಲ. ನಾವೀಗ ಚಿಕ್ಕವರು, ಅದರಿಂದ ಈ ಪರಂಪರೆನ ಅಮ್ಮವರು ಎಲ್ಲುಬಾಯಿ ಅಮ್ಮನವರು ಧರ್ಮಸ್ಥಳದಿಂದ ಇಲ್ಲಿ ಅಣ್ಣಪ್ಪ ಸ್ವಾಮಿ ಬಂದು ನೆಲೆಯಾಗಿದೆ. ಅವ್ರಿಗೊಂದು ನೆಲೆ ಸ್ಥಾನ ಕೊಟ್ಟಿದೆ. ಅವರು ಪ್ರತಿ ವರ್ಷ ನವಂಬರ್ ತಿಂಗಳಲ್ಲಿ ಅವ್ರಿಗೆ ಕೋಲ ನಡೀತದೆ. ಇಲ್ಲಿ ನೇಮೋತ್ಸವ ನಡೀತದೆ. ಅಣ್ಣಪ್ಪ, ಕಲ್ಲುಟಿ, ಪಾರ್ಶ್ವಮೂರ್ತಿ, ಗುಳ್ಗ 4 ದೈವಗಳದ್ದು ಕೋಲ ಸಮೇತ ನಡೀತದೆ. ಇಲ್ಲಿ ವರ್ಷದಲ್ಲಿ 3 ಮಹಾಪೂಜೆ ನಡೀತದೆ. ಅಯ್ಯಪ್ಪ ಸ್ವಾಮಿ ಉತ್ಸವ ಜನವರಿ 14ಕ್ಕೆ, ಮೇ ತಿಂಗಳಲ್ಲಿ ಶನೇಶ್ವರ ಜಯಂತಿಲಿ ರಥೋತ್ಸವ, ನವಂಬರಲ್ಲಿ ಕಾರ್ತಿಕ ಹುಣ್ಣಿಮೆ ದಿನ ಕೋಲ ನಡೀತದೆ. ಅದು ಪ್ರತಿ ವರ್ಷ ನಡ್ಕೊಂಡು ಬರ್ತಾಯಿದೆ. ಇಲ್ಲಿ ಶುದ್ಧ ಮಡಿಯಿಂದ ನಡೀತದೆ. ಭಕ್ತಾದಿಗಳು ವಿಶೇಷ ಪೂಜೆ ಬುಧವಾರ ಶನಿವಾರಗಳು ಶಾಂತಿ ಪೂಜೆಗಳು, ಶನಿಶಾಂತಿ ಹೋಮಗಳು, ಮೃತ್ಯುಂಜಯ ಹೋಮಗಳು, ದುರ್ಗಾ ಹೋಮಗಳು, ಪ್ರತಿಯೊಂದು ಪೂಜೆಗಳು ನಡೀತದೆ. ಇಲ್ಲಿಗೆ ಭಟ್ರುಗಳನ್ನ ನೇಮಕ ಮಾಡಿದ್ದೀವಿ. ಸುಮಾರು ಒಂದು ವಿಶೇಷ ಪೂಜೆಯಲ್ಲಿ 8-10 ಜನ ಭಟ್ರುಗಳು ಬರ್ತಾರೆ. ಆಮೇಲೆ ಪ್ರತಿ ಬುಧವಾರ ಶನಿವಾರ ಅನ್ನದಾನ ಇರ್ತದೆ. ಭಕ್ತಾದಿಗಳಿಗೆ ಬಂದು ಅನ್ನದಾನ ಪ್ರಸಾದ ತೊಗೊಂಡು ಪೂಜೆ ಮುಗಿಸ್ಕೊಂಡು ಅನ್ನದಾನ ಪ್ರಸಾದ ತೊಗೊಂಡು ಹೋಗ್ತಾರೆ. ನಾಮಕರಣ ಮಾಡ್ತಾರೆ.
ಇಲ್ಲಿ ಬಂದು ವರದಲ್ಲಿ ಹುಟ್ಟಿ ಮಕ್ಕಳಿಗೆಲ್ಲ ಇಲ್ಲೇ ಬಂದು ನಾಮಕರಣ ಮಾಡಿ ಹೋಗ್ತಾರೆ. ಸುಮಾರು ಒಂದು 60 ವರ್ಷದಿಂದ ಈ ಥರ ಪ್ರತಿದಿನ ನಡ್ಕೊಂಡು ಹೋಗ್ತಾ ಇದೆ. ವೈಶಾಖ ಮಾಸದ ಅಮಾವಾಸ್ಯೆ ದಿನವು ಅತ್ಯಂತ ಪವಿತ್ರ ಎಂದು ನಂಬಲಾಗುತ್ತದೆ. ಈ ಬಾರಿ ಮೇ 16ರಂದು ಈ ಪುಣ್ಯ ದಿನ ಬಂದಿದೆ. 13 ವರ್ಷಗಳಿಗೊಮ್ಮೆ ಕಂಡುಬರುವ ವೈಶಾಖ ಅಮಾವಾಸ್ಯೆಯ ದಿನ ಶನೀಶ್ವರ ಸನ್ನಿಧಿಯಲ್ಲಿ ನಡೆದ ಉತ್ಸವದಲ್ಲಿ ಅಸಂಖ್ಯ ಭಕ್ತರು ಪಾಲ್ಗೊಂಡಿದ್ದರು. ಹೋಮ ಹವನಾದಿಗಳು, ರಥೋತ್ಸವ, ಹೊಳೆಯಲ್ಲಿ ದೇವರ ಜಳಕ, ರಂಗಪೂಜೆಗಳನ್ನು ಕಣ್ತುಂಬಿಕೊಂಡರು. ಚಿತ್ತಾರ ನ್ಯೂಸ್, ಮಡಿಕೇರಿ.